ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಆಗಿ ಹೇಗೆ ಡಿಲೀಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಾ 7 ಸೆಟ್ಟಿಂಗ್ ಫಾಲೋ ಮಾಡಿ ಅಕೌಂಟ್ ಈಸಿಯಾಗಿ ಡಿಲೀಟ್ ಮಾಡ್ಬೋದು, ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೋದು, ಶಾಶ್ವತವಾಗಿ ಅಕೌಂಟ್ ಡಿಲೀಟ್ ಆಗುತ್ತೆ. ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಿ, ನೀವು ಡಿಲೀಟ್ ಮಾಡೋ ಇನ್ಸ್ಟಾಗ್ರಾಮ್ ಐ ಡಿ ಲಾಗಿನ್ ಆಗಿ, ಆದ ನಂತರ ಕೆಳಗಡೆ ನಿಮ್ಮ ಪ್ರೊಫೈಲ್ ಡಿ ಪಿ ಇದೆಯಲ್ಲ, ಪ್ರೊಫೈಲ್ ಡಿ ಪಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ 3 ಲೈನ್ ಕಾಣ್ತಾವಲ್ಲ ರೈಟ್ ಸೈಡು, ಮೇನು 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಕಾಣ್ತಿದೆಯಲ್ಲ, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ಒಂದೊಂದು ಮೊಬೈಲ್ದಲ್ಲಿ ಒಂದೊಂದು ಆಪ್ಷನ್ಸ್ ಬರುತ್ತೆ. ನಿಮ್ಮ ಮೊಬೈಲ್ದಲ್ಲಿ ಪರ್ಸನಲ್ ಡೀಟೇಲ್ ಅಂತಿತ್ತಂದರೆ ಪರ್ಸನಲ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಮ್ಯಾನೇಜ್ ಅಕೌಂಟ್ ಅಂತಿತ್ತಂದರೆ ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ದಲ್ಲಿ ಪರ್ಸನಲ್ ಡೀಟೇಲ್ ಇದೆ, ಮ್ಯಾನೇಜ್ ಅಕೌಂಟ್ ಇದೆ ನೋಡಿ. ನನ್ನ ಮೊಬೈಲ್ದಲ್ಲಿ ಮ್ಯಾನೇಜ್ ಅಕೌಂಟ್ ಅಂತಿದೆ, ನಾನು ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತಿದೆಯಲ್ಲ, ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಡಿಆಕ್ಟಿವೇಷನ್ ಆರ್ ಡಿಲೇಷನ್ ಮೇಲೆ ಕ್ಲಿಕ್ ಮಾಡಿ. ಡಿಆಕ್ಟಿವೇಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಡಿಲೇಟ್ ಅಕೌಂಟ್ ಅಂತಿದೆಯಲ್ಲ, ಡಿಲೇಟ್ ಅಕೌಂಟ್ಗೆ ಟಿಕ್ ಇಡಿ, ಬ್ಲೂ ಟಿಕ್ ಡಿಲೇಟ್ ಅಕೌಂಟ್ಗೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬ್ಲೂ ಕಲರ್ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ ಬ್ಲೂ ಕಲರ್, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಒಂದು ರೀಸನ್ ಸೆಲೆಕ್ಟ್ ಮಾಡಿ. ಅಕೌಂಟ್ ನೀವು ಎದ್ರ ಸಲುವಾಗಿ ಡಿಲೀಟ್ ಮಾಡ್ತೀರಾ ಅಂತೇಳಿ ಒಂದು ರೀಸನ್ ಸೆಲೆಕ್ಟ್ ಮಾಡಿ. ನಾನು ಇವಾಗ ಸೆಲೆಕ್ಟ್ ಮಾಡ್ತೀನಿ, ಅದನ್ನೇ ಸೆಲೆಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಲಾಸ್ಟಲ್ಲಿ ಸಮಥಿಂಗ್ ಅಂತಿದೆ ನೋಡಿ, ಸಮಥಿಂಗ್ ಮೇಲೆ ಕ್ಲಿಕ್ ಮಾಡಿ. ಸಮಥಿಂಗ್ ಮೇಲೆ ಬ್ಲೂ ಟಿಕ್ ಇಡಿ. ಸಮಥಿಂಗ್ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆ ನೋಡಿ ಬ್ಲೂ ಕಲರ್, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಪಾಸ್ವರ್ಡ್ ಎಂಟ್ರಿ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಬ್ಲೂ ಕಲರ್ ಡಿಲೇಟ್ ಅಕೌಂಟ್ ಅಂತಿದೆಯಲ್ಲ, ಡಿಲೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಡಿಲೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ 30 ದಿನ ನೀವು ಲಾಗಿನ್ ಮಾಡಬೇಡಿ. ನಿಮ್ಮ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬೇಕಂತಂದ್ರೆ 30 ದಿನ ತನಕ ಲಾಗಿನ್ ಮಾಡಬೇಡಿ. ಒಂದ್ ವೇಳೆ 30 ದಿನದೊಳಗೆ ನೀವು ಲಾಗಿನ್ ಮಾಡಿದ್ರಂದ್ರೆ ಮತ್ತೆ ನಿಮ್ಮ ಅಕೌಂಟ್ ವಾಪಸ್ ಬರುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಆರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.